ಮಜಬೋ ಮಜ ಭಾರತ ಮಜಬೋ ಮಜ ಭಾರತ. ಲೋ ಶಿಷ್ಯ, ನಮ್ಮ ಅಣ್ಣನ ಒಪ್ಪಿಗೆ ಇಲ್ದೆ ಒಂದು ಗೋಡೆಗೆ ಮೊಳೆ ಹೊಡೆಯಂಗಿಲ್ಲ ಅಂತದ್ರಲ್ಲಿ ರಾತ್ರೋರಾತ್ರಿ ಯಾವನ್ನ ಅಂಗಡಿ ಓಪನ್ ಮಾಡಿದ್ದು? ಯಾವನ ಅವನು ಬರಲ್ಲ ಅಂತ ತಿಳ್ಕೊಳ್ಳೋದಕ್ಕೆ ಅವನು ಹೋಗಿರೋದು ಸುಡುಗಾಡ್ಗಲ್ಲ, ಜೈಲ್ಗೆ. ನಮ್ಮ ಅಣ್ಣ ಹುಲಿ ಅಣ್ಣ, ಹುಲಿ ಅಣ್ಣ, ಹುಲಿ ಅಣ್ಣ. ಮಂಗಳಮ್ಮ ಹೇಳಿ. ಒಂದಿನ ಏನಾಯ್ತು ಗೊತ್ತಾ? ಏನಾಯ್ತು? ನಮ್ಮ ಅಣ್ಣನ ಸ್ಕೂಲಲ್ಲಿ ಮೇಷ್ಟ್ರ ಅಣ್ಣನಿಗೆ ಕೇಳಿದ್ರು ತಾಜ್ ಮಹಲ್ ಎಲ್ಲಿದೆ ಅಂತ. ಆವತ್ತಿಂದ ಇವತ್ತಿನವರೆಗೂ ಮೇಷ್ಟ್ರ ಮನೆಯವ್ರು ಕೇಳ್ತಿದ್ದಾರೆ ಏನಂತ? ಮೇಷ್ಟ್ರಲ್ಲಿ ಅಂತ. ಅವತ್ತು ಸೆಲೂನ್ ನಲ್ಲಿ 4 ಜನರನ್ನ ಕೊಚ್ಚಿ ಜೈಲ್ಗೆ ಹೋದವನು ಅಣ್ಣ ಇವತ್ತು ರಿಲೀಸ್ ಆಗ್ತಾ ಇದ್ದಾನೆ. ಎಲ್ಲಿದ್ಯಾ ಹುಲಿ ಅಣ್ಣ? ಹುಲಿ ಅಣ್ಣಗೆ, 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 ಹುಲಿ ಏನು ಹುಲಿ ಅಣ್ಣಗೆ. ನಿಮ್ಮನೆ ಅನ್ನ ಹೊಲ್ಸೋಗಿದ್ಯಾನೋ? ಯಾಕಣ್ಣ? ಹುಳಿ ಅನ್ನ ಅಂತೀಯಲ್ಲ, ಮತ್ತೆ ಹುಳಿ ಅನ್ನ. ಅದೇ ಹುಲಿ ಅಣ್ಣಗೆ. ಓರಲ್ಲ ಮತ್ ಹುಲಿ ಅನ್ನ ಅಂತ ನೀವು. ಕಿಶೇಂದ್ರ ಹೋಗಲ್ ಕೂತ್ಕೊಂಡಿರಿ. ಅಣ್ಣಂಗೆ ಹೆಚ್ಚು ಕಡಿಮೆ ಯಾವನಾರ ತಾಕ್ತಾನೆ ಅಂದಾಗ ಕರಿತೀನಿ, ಬನ್ನಿ ಹೋಗಿ. ಕಲ್ಲಲ್ಲಿ ಕಟ್ಟಿದ್ದಲ್ಲ ಕೋಟೆ ಆಗಲ್ಲ, ಹಾವು ಹೆಗ್ಗಣ ಹಿಡಿದ್ರೆ ಬೇಟೆ ಆಗಲ್ಲ. ಈ ಸ್ಟೇಜ್ ಮೇಲೆ ನನ್ನಂತವ್ರು 100 ಜನ ಬಂದೋದ್ರು, ನನ್ನ ಆಟಿಟ್ಯೂಡಿಗೆ ಸೂಟೇ ಆಗಲ್ಲ. ಅದ್ ಸರಿ, ಏನ ಕರೆದಿಯಲ್ಲ ಅಣ್ಣ? ನೀನಿಲ್ಲ ಅಂತೇಳಿ ಯಾವನೋ ರಾತ್ರಿ ಇಲ್ಲಿ ಅಂಗಡಿ ಓಪನ್ ಮಾಡಿದಾನೆ. ಹೂವನ್ನು ಎತ್ತಂಗಡಿ ಮಾಡ್ಬಿಡ್ತೀನಿ. ಕಾಲು ಹಿಡ್ಕತ್ತೀನಿ ಕಣೋ. ಜೈಲಲ್ಲಿ ಪೆಡ್ತಿಂದು ಸಾಕಾಗ್ಬಿಟ್ಟಿದೆ. ಇವತ್ತಿಂದ ರೌಡಿಸಂ ಬಿಟ್ಬಿಟ್ಟು ವ್ಯಾಪಾರ ಶುರು ಮಾಡೋಣ ಅಂತ ನಾನೇ ಅಂಗಡಿ ಹಾಕ್ಬಿಟ್ಟಿನಿ ಕಣ ಸೀತಾರಾಮ. ಅಣ್ಣ ನೋಡ ಸೀತಾರಾಮ, ಆ ಮಂಗಳ ಗೌರಿ ಮೇಲೆ ಆಣೆ, ಮಂಗಳ ಗೌರಿ ಮೇಲೆ ಆಣೆ, ಇನ್ಯಾವತ್ತು ಈ ಹುಲಿ ಮಚ್ಚಿಡಿಯಲ್ಲ. ಅಣ್ಣ ನೀನ್ ರೌಡಿಸಂ ಬಿಟ್ಬಿಟ್ರೆ ನಮ್ಮಂತವ್ರು ಬದುಕೋದ್ ಹೆಂಗಣ? ಭಿಕ್ಷೆ ಬಿಡಲ್ಲ. ಕೈ ಕಾಲು ಇಲ್ದಿದ್ದವ್ರೆ ಕೆಲಸ ಮಾಡಿ ದುಡ್ಕೊಂಡ್ ತಿಂತಾರೆ. ಎಲ್ಲ ಸರಿ ಇರೋ ನಿನ್ಗೇನು? ಅಣ್ಣ ಅವನ್ನ ನೋಡ್ತಿದ್ರೆ ನಂಗೊಂದು ಐಡಿಯಾ ಉಳಿತಿದ್ದ ಅಣ್ಣ. ಏನು ಐಡಿಯಾ? ಇನ್ ಮುಂದೆ ನಾನು ಅವನಿಗೆ ಬಣ್ಣ ಬೆಳಿತೀನಿ. ಓ ಬಡಿಲ್ಲ, ಬಣ್ಣ ಬೆಳಿತಿಲ್ಲ, ಬಹಳ ಕೆಲಸ ಮಾಡು, ಬಿಟ್ಟಾಕು ಬಾ. ನಡಿ. ಇಂಥ ನನ್ನ ಮಕ್ಕಳು ಇಬ್ರಿದ್ರೆ ಸಾಕು ಸರ್, ಜೊತೆಲಿ ಜೀವನನೇ ಎಕ್ಕೊಟ್ಟೋಗ್ಬಿಡ್ತದೆ. ಇವತ್ತಿಂದ ನಾನು ರೌಡಿಸಂ ಬಿಟ್ಟಿದ್ದೀನಿ. ಇನ್ಮೇಲೆ ಈ ಅಂಗಡಿಲಿ ವ್ಯಾಪಾರ ಶುರು ಮಾಡ್ತೀನಿ. ಎಲ್ಲರ ಆಶೀರ್ವಾದ ನನ್ನ ಮೇಲೆ ಇರಲಿ. ಪಾಂಡು ಇಷ್ಟು ದಿವಸದಿಂದ ಇಲ್ಲಿ ಡ್ಯೂಟಿ ಮಾಡ್ತಾ ಇದ್ವಿ. ನಿನ್ನೆ ಮೊನ್ನೆ ಇಲ್ದೇ ಇರೋ ಅಂಗಡಿ ಈಗ ಯಾಕೆ ಬಂತು? ಕುಮಾರಣ್ಣ, ನಿನ್ನೆ ರಾತ್ರಿ ಹಿಂಗಾಡ್ ಆಡ್ಕೊಂಡು ಹೋಗಿದ್ದೀರಪ್ಪ. ಯಾವ ಅಂಗಡಿನೂ ಇರ್ಲಿಲ್ಲ. ಈಗ ನೋಡಿದ್ರೆ ರಾತ್ರಿ ಯಾರೋ ಕಲಿಯುವುದು ಜಗಡಾಚಾರ್ಯನೇ ಇರ್ಬೇಕು. ಯಾರದಿಪ್ಪ ತಮ್ಮ? ನಮ್ದೇ ಮಬ್ಬುಲಿ. ಬಾ ಹೊರಗ್ ಬಾ. ನಮಸ್ಕಾರ ಸರ್. ನಮಸ್ಕಾರವ್ವ, ನಮಸ್ಕಾರ. ಏನ್ ಸಾ ಬಪ್ಪಲೆ ಯಾಕೆ ಸಾ ರಾತ್ರಿ ಅಂಗಡಿ ಹಾಕೊಂಡ್ಬಿಟ್ಟಿದ್ಯಾ? ಹ್ಞೂ ಸಾ. ಮಾಮೂಲಿ ಎತ್ತು. ನೀವ್ ಯಾವಾಗ ಕೊಟ್ಟಿದ್ರಿ ಸಾ? ತಾಗದು ಬಿಟ್ಬಿಡ್ತೀನಿ. ಕುಮಾರಣ್ಣ, ಅಂಗಡಿ ಒಳಗೆ ಕುಮಾರಣ್ಣ ಗ್ರೀನ್ ಶುಗರ್ ಮಾರಕತ್ತಾರ. ಏನ್ ಇಷ್ಟೆಲ್ಲ ಕಮೈ ಮಾಡ್ಕೊಂಡು ಹಾಕಿದ್ಯಲ್ಲ, ಎಲ್ಲಿಂದ ಬಂತಿ ದುಡ್ಡು? ದುಡ್ಡು ಕೊಟ್ಟಿದ್ದೀನಿ ಸಾ. 500. ಏನ್ ಕೊಟ್ಟೆ? 500 ಕೊಟ್ಟೆ ಸಾ. ನನಗೆಲ್ಲಿ ಕೊಟ್ಟೆ? ನನ್ ಪಾಡಿ ನನ್ ಬದುಕಕ್ ಬಿಡಿ ಸಾ. ಬದುಕ್ತೀಯಾ? ಸರಿಯಾಗಿ ವ್ಯವಹಾರ ಮಾಡ್ಬೇಕು. ಏನಾಯ್ತು ಒಳಗೆ? ಬೀಡಿ ಬೆಂಕಿ ಪಟ್ನ ಈರುಳ್ಳಿ ಇಟ್ಟಿದ್ಯಾ? ಏನ್ ಸಾ? ಈರುಳ್ಳಿ ಇಟ್ಟಿನ್ ಸಾ. ಕಳಸ ಆಮೇಲೆ ಗೊತ್ತಾಯ್ತಾನೆ? ಈ ವಯಸ್ಸಲ್ಲಿ ನಿಮ್ಗೆ ಯಾಕೆ ಈರುಳ್ಳಿ? ಈರುಳ್ಳಿನೇ ರೇಟ್ ಇವಾಗ. ಚಾರೋ ಹ್ಞೂ ಸಾ. ಬರೀ ಇವನಷ್ಟೇ ಮಾರ್ಬೇಕು, ಬೇರೆ ಏನ್ರ ಮಾರಿದ್ರೆ ಗೊತ್ತಲ್ಲ. ಬರದ ಬೈಸ 2 ನಿಮಿಷ ಎಂಟ್ರಿ ಕೊಟ್ಟೆ, 10 ನಿಮಿಷ ಇವರೇ ಮಾಡ್ಬಿಟ್ರು. ಶಿವ ಶಿವ
ಶಿವ. ನೀವೇನೇ ಸಿನಿಮಾ ಥಿಯೇಟರ್ ಓಪನ್ ಆದಾಗಿಂದ ಮನ್ಸಲ್ಲಿದ್ದದ್ದು ಬೋಜಾರೆಲ್ಲ ಹೋಗ್ಬಿಡ್ತು. ನನಗೆ ಆಕ್ಚುಲಿ ಬೆಳಗಿಂದ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ. ಏನಾದ್ರೂ ಎಂಟರ್ಟೈನ್ಮೆಂಟ್ ಬೇಕು. ನಾನು ಯಾರಾದ್ರೂ ಕಾಡಿಸ್ತಾ ಇರ್ಬೇಕು, ಅವ್ರು ವಿಲವಿಲ ಅಂತ ಒದ್ದಾಡ್ತಾ ಇರ್ಬೇಕು. ಏನ್ ಮಾಡ್ಲಿ? ಯಾವಾದ್ರು ಅಂಗಡಿ ಹಾಕಿದ್ದೇನೆ, ಖರ್ಚೆ ಇಲ್ದಂಗೆ ಎಲ್ಲ ಶಾಪಿಂಗ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ನನಗೆ ಜೋಡಿಯಾಗಿ ಯಾರಾದ್ರೂ ಒಬ್ಬನು ಬೇಕಲ್ವಾ? ಏ ಬಾರೋ. ಏ ಶಿಷ್ಯ, ನಾನೊಂದು ಕೆಲಸ ಹೇಳ್ತೇನೆ, ಮಾಡ್ತೀಯಾ? ಏನು ನೀವು 50 ರೂಪಾಯಿ ಕೊಡ್ತೀನಿ ಕಣೋ. ನಿನ್ನ ಹತ್ರ ಯಾರೇ ಬಂದು ಏನೇ ಕೇಳಿದ್ರು ಡೌಟೇ ಇಲ್ಲ ಅಂತ ಪದ ಹೇಳ್ಬೇಕು. ಹೇಳ್ತೀಯಲ್ವಾ? ಹೇಳೋ. ಏ ತೆಗೆದೇಳಲೇ. ಡೌಟೇ ಇಲ್ಲ, ಸೂಪರ್. ಡೌಟೇ ಇಲ್ಲ, ಡೌಟೇ ಇಲ್ಲ, ಏ ತಡೆಯಲೇ. ಯಾರಿದ್ರು ಅಂಗಡಿ ಒಳಗಡೆ? ಡೌಟೇ ಇಲ್ಲ, ಏ ನಿನ್ನ ಹತ್ರ ಯಾರಾದ್ರೂ ಬಂದು ಕೇಳಿದ್ರೆ ಹೇಳೋ, ಸುಮ್ನೆ ಹೇಳ್ಬೇಡ ಕಣೋ. ಡೌಟೇ ಇಲ್ಲ. ಯಾರಿದ್ರು ಅಂಗಡಿ ಒಳಗಡೆ? ನಮಸ್ಕಾರ ಸರ್ ಸರ್. ನಮಸ್ಕಾರ ಸರ್. ಏನ್ ಬೇಕಾಗಿತ್ತು ಸರ್? ಒಂದು 2 ಕೆಜಿ ಗೋಡಂಬಿ ಬೇಕಾಗಿತ್ತು. ಮತ್ತೆ ಒಂದು 3 ಕೆಜಿ ಬಾದಾಮಿ ಬೇಕಿತ್ತು. ಬಾದಾಮಿ ಇಲ್ಲ ಸರ್. ಬಾದಾಮಿ ಇಲ್ಲ? ಹಾ. ಐಹೊಳೆ ಕೊಡು. ಪಟ್ಟದ ಕಲ್ ಕೊಡು. ಏ ಕಾಮಿಡಿ ಮಾಡಿದ್ರಿ, ಕಾಮಿಡಿ ಮಾಡಲಿಲ್ಲ ಅಂದ್ರೆ ಸ್ಟೇಜ್ ಮೇಲೆ ಎದಕ್ಕೆ ಇರ್ಬೇಕು ನಾನು ಅಲ್ವಾ? ಕೊಡು ಕೊಡಿ. ಒಂದು 1/4 ಕೆಜಿ ಬೆಲ್ಲ ಕೊಡು. ಬೆಲ್ಲ 1/4 ಕೆಜಿ ಸಾಕ ಸರ್? ಸರ್ ಒಬ್ಬಳೇ ಎಂಟಿರೋದು, ಇಷ್ಟು ಬೆಲ್ಲ ಸಾಕು ಇಬ್ಬರಿಗೆ. ಓಕೆ ಸರ್, ಎಲ್ಲ ಕಟ್ಟಿದ್ದೀನಿ ಸರ್. ಎಲ್ಲ ಕಟ್ಟಿಟ್ಟಿದ್ರಾ? ಹ್ಞೂ ಸರ್. ಓಕೆ. ಆ ಬಿಲ್ ಎಷ್ಟಾಯ್ತು? ಸರ್ 3,000 ಸರ್. 3,000? ಹ್ಞೂ ಸರ್. ಈ ಕಡೆ ಹೊರಗಡೆ ಬನ್ನಿ ಬನ್ನಿ. 10,000 ರೂಪಾಯಿ ಇಲ್ದಾನೆ ಶಾಪಿಂಗೇ ಮಾಡಲ್ರಿ ನಾನು. ಶಾಪಿಂಗ್ ಮಾಡೋದಿಲ್ಲ ನಾನು. ಓಕೆ ಸರ್. 3,000 ಅಲ್ವಾ? ಹ್ಞೂ. ನೋಡ್ರಿ, ದುಡ್ಡು ಇವತ್ತಿರುತ್ತೆ, ನಾಳೆ ಹೋಗುತ್ತೆ ಅಲ್ವೇನ್ರಿ? ಹ್ಞೂ. ಏನ್ ಸರ್? ಓ ಮೈ ಗಾಡ್, ಅದ್ ನಮ್ಮ ಅಂಗಡಿಲಿ ಇಲ್ಲ ಸರ್. ಓ ಮೈ ಗಾಡ್ ಅಂದ್ರೆ ಅಂಗಡಿಲಿರೋ ಐಟಮ್ ಅಲ್ಲಪ್ಪ. ಮತ್ತೆ? ಓ ದೇವರೇ, ಹಿಂಗಾಯ್ತಲ್ಲ ಅಂತ. ಹಾ ಹಾ ಹಾ, ಏನಾಯ್ತು ಸರ್? ಪರ್ಸ್ ಮನೇಲಿ ಬಿಟ್ಟು ಬಂದ್ಬಿಟ್ಟಿದೀನಿ. ಓ ಮೈ ಗಾಡ್. ಅದು ನಿಮ್ಮ ಅಂಗಡಿಲಿ ಇಲ್ವಲ್ಲ? ಅದ್ ಹಂಗಂದ್ರೆ ಹಂಗಲ್ಲ ಸರ್. ಓ ದೇವರೇ, ಹಿಂಗಾಯ್ತಲ್ಲ ಅಂತ ಸರ್. ನೋಡಿ ಸರ್, ನಿಜವಾಗ್ಲೂ ನನ್ನ ಮನೇಲಿ ಪರ್ಸ್ ಇದೆ. ಹ್ಞೂ ಸರ್. ಇದೆಲ್ಲ ಶಿಷ್ಯ? ಡೌಟೇ ಇಲ್ಲ. ನೋಡಿದ್ರ, ನಾನು ಐಟಮ್ ತಗೊಂಡು ಹಿಂಗೋಗಿ ಹಿಂಗ್ ಬರ್ತೀನಿ, ನಿಮಗೆ ದುಡ್ಡು ಕೊಡ್ತೀನಿ ಸರ್. ಅಲ್ಲ ಸರ್, ನಮ್ಗೆ ಹೆಂಗಿಡಣ ಅಂತ. ಸರ್ ಇವ್ನು ಬಿಟ್ಟು ಹೋಗ್ತೀನಿ ಸರ್ ನಾನು, ಅಲ್ವೇನೋ ಶಿಷ್ಯ? ಡೌಟೇ ಇಲ್ಲ, ಇಲ್ಲೇ ಇರ್ತಾನೆ ಸರ್. ನಾನು ಹಿಂಗೋಗಿ ಹಂಗ್ ಬಂದ್ಬಿಡ್ತೀನಿ ಸರ್. ಶಿಷ್ಯ ಇರ್ತಿಯಲ್ವೇನೋ? ಡೌಟೇ ಇಲ್ಲ, ನಿಜವಾಗ್ಲೂ ಬತ್ತಾನ? ಡೌಟೇ ಇಲ್ಲ. ಎಲ್ಲ ಏನೇನೋ ಅಡ ಇರ್ತಾರೆ, ಇವ್ನ ಮನ್ಸತ್ವನೇ ಅಡ ಇಟ್ಟೋಗ್ಬಿಟ್ಟಿದ್ದಾನೆ ಪಾಪ. ಹೋಗೋಣ ಬತ್ತನ. ಅಲ 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 ರೇ, ನನ್ನ ಹೆಂಡತಿ ಕಣ್ರಿ MLA. ನೋಡಿ, ನಾನು MP. ನನ್ನ ಹತ್ರ ಬನ್ನಿ, ಎಲ್ಲ ಆಗುತ್ತೆ. ನಮಸ್ಕಾರ ಸರ್. ಯಾರು ನನ್ನ ಪಕ್ಷದ ಅಭಿಮಾನಿ ಇರ್ಬೇಕು. ಇದೊಳಪ್ಪ. 1 ನಿಮಿಷ ನನ್ನ ಹೆಂಡತಿ ಕೈಲಿ ಮಾತಾಡ್ಬಿಟ್ಟು ನಿನ್ನ ಹತ್ರ ಮಾತಾಡ್ತೀನಿ. ಯಾರು ಸರ್? ನನ್ನ ಹೆಂಡತಿ. 1 ನಿಮಿಷ ಕೊಡಿ. ಯಾಕೆ? ಕೊಡಿ, ಮಾತಾಡ್ತೀನಿ ಸರ್. ಅಕ್ಕ ಹೆಂಗಿದ್ದೀರಾ? ಅವಳ ಅಕ್ಕ ಅಂತ ಮಾತ್ರ ಕರಿಬೇಡ, ಹೆಸರು ಕರಿ. ನಿಮ್ ಹೆಂಡತಿ ಹೆಸರೇನ್ ಸರ್? ಅಕ್ಕ ಅಂತ. ಹೆಂಡತಿ ಹೆಸರೇನಂದೆ? ಅಕ್ಕ ಅಂತ. ನಾನು ಅವಳನ್ನ ಅಕ್ಕ ಅಂತ ಕರಿಬಾರ್ದು. ಕರಿಬಾರ್ದು, ಹೆಸರು ಕರಿಬೇಕು. ಅವಳ ಹೆಸರು ಅಕ್ಕ. ಇನ್ ಹೆಂಗ್ ಮಾತಾಡೋಣ? ಮಾತಾಡಲ್ಲ. ನನ್ನ ಹೆಂಡತಿ ಹತ್ರ ಮಾತಾಡಲ್ಲ. ಇರು, ನಮ್ಮಪ್ಪನ ಹತ್ರ ಮಾತಾಡುವೆ. ಅಪ್ಪ, ನನ್ನ ದಾನ ಧರ್ಮಗಳನ್ನೆಲ್ಲ ನನ್ನ ಪ್ರಜೆ ಕೇಳ್ತಾನೆ. ಒಸಿ ಹೇಳಪ್ಪ. ಅಪ್ಪ ಮಾತಾಡು. ಅಂಕಲ್ ಹೇಳಿ. ಮತ್ತೆ ಕೊಡ್ತೀನಿ. ನನ್ನ ಮಗನ ಅಂಕಲ್ ಅಂತ ಇದೆಯಲ್ಲೋ? ಅಪ್ಪ ಅಂದೆ. ನನ್ನ ಮಗನ ಹೆಸರೇ ಅಪ್ಪ ಅಂತ. ಅವ್ರು ನಿಮ್ ಗಂಡನ? ಹೌದು ರೀ, ಅವರಿಗೆ ಬಟ್ಟೆ ತಗೊಳಕ್ ಬಂದಿರೋದು. ನಿಂಗ್ ಮದ್ವೆ ಆಗಿದೆ ಅಂತ ಹೇಳೇ ಇಲ್ವಲ್ಲೋ? ಸಾಯೋವರೆಗೂ ನಾನು ನಿನ್ನ ನೆನಪಲ್ಲೇ ಇರ್ತೀನಿ ಅಂತ ಹೇಳಿದ್ದೆ. ನೀನ್ ಸತ್ತೋದೆ ಅನ್ಕೊಂಡೆ ಕಣೆ. ಅಲ್ಲೇನ್ರಿ ಮಾಡ್ತಾ ಇದೀರಾ? ಬನ್ರಿ ಈ ಕಡೆ. ನೋಡಿ ಮೇಡಮ್, ನನ್ ಗಂಡನ್ಗೆ ಒಳ್ಳೆ ಸೂಟ್ ತೋರಿಸಿ. ನನ್ ರಾಜ್ಕುಮಾರ್ ಅಂತರ ಕಾಣ್ಬೇಕು. ಸಾರಿ ಮೇಡಮ್, ನಮ್ಮ ಅಂಗಡಿಯಲ್ಲಿ ನಿಮ್ ಗಂಡನಿಗೆ ಸೂಟ್ ಆಗೋ ಸೂಟ್ ಯಾವ್ದು ಇಲ್ಲ. ಯಾಕೆ ಅಂತ ಕೇಳಿದ್ರೆ, ಸೂಟ್ ಹಾಕೊಳ್ಳಕ್ಕೆ ಒಂದು ಘನತೆ ಅಂತ ಇರ್ಬೇಕು. ನಿನ್ ಗಂಡಂಗೆಲ್ಲಿದೆ ಆ ಘನತೆ? ಆಫರ್ ಅಲ್ಲಿ 150 ರೂಪಾಯಿಗೆ 4 ಬರ್ಮುಡ ಇಟ್ಟಿದೀವಿ, ಅದನ್ನೇ ಫ್ರೀಯಾಗಿ ಎತ್ಕೊಂಡು ಹೋಗ್ಬಿಡಿ. ಏನ್ರಿ ಅವಳು ನಿಮ್ ಘನತೆ ಬಗ್ಗೆ ಮಾತಾಡ್ತಾಳೆ? ನನ್ ಘನತೆ ಬಗ್ಗೆ ಮಾತಾಡ್ತೀಯೇನೆ? ಹೌದು ಕಣ, ಮಾತಾಡ್ತೀನಿ. ಟೈಮಲ್ಲಿ ಏನು ಹೇಳ್ಬೇಡ. ನನ್ನ ಘನತೆ ಬಗ್ಗೆ ಮಾತಾಡ್ತಾಳಂದ್ರೆ ಒಂದು ಕ್ಷಣ ಇಲ್ಲಿ ಇರೋದ್ ಬೇಡ. ಬಾರ ಹೋಗೋಣ, ಬಾರ. ಕಾಯಿಸ್ಕೊಳ್ಳಿ. ನಿಮ್ಮಂತ ಕಿತ್ತೋದರ ಹಾಕೊಳ್ಳೋ ಬಟ್ಟೆ ನಮ್ಮ ಅಂಗಡಿಯಲ್ಲಿ ಇಲ್ಲ. ನನ್ನೆ ಕಿತ್ತೋದಳು ಅಂತೇನೆ? ನಾವೇನ್ ನಿಮ್ ಅಂಗಡಿಗೆ ಭಿಕ್ಷೆ ಬೇಡಕ್ ಬಂದಿಲ್ಲ.
ದುಡ್ಡು ಬಿಸಾಕ್ತೀನಿ, ಬಟ್ಟೆ ತೋರ್ಸು. ಆಗಲ್ಲ ಕಣೆ, ಆಗಲ್ವಾ? ನಿನ್ ಸೊಕ್ಕ ಹೆಂಗ್ ಇಳಿಸ್ಬೇಕಂತ ನನಗೆ ಗೊತ್ತು ಕಣೆ. ನಂಗೂ ಗೊತ್ತು ಕಣಲೆ. ಮ್ಯಾನೇಜರ್ ಬನ್ನಿ ಮೇಡಮ್, ತೋರಿಸ್ತೀನಿ. ಹಂಗ ಬಾ ದಾರಿಗೆ. ಇಲ್ಲಿ ನೋಡಿ ಮೇಡಮ್, ಇದ್ರ ಹೆಸರು ಶೆರ್ಮಾನಿ ಸೂಟ್ ಅಂತ. ತುಂಬಾ ಕಾಸ್ಟ್ಲಿಯಸ್ಟ್ ಅಂಡ್ ತುಂಬಾ ಡಿಮ್ಯಾಂಡಬಲ್ಸ್. ರೀ, ಈ ಸೂಟ್ ಹೇಗಿದೆ ನೋಡಿ. ಸಖತ್ತಾಗಿದೆ, ಬೇಗ ಪ್ಯಾಕ್ ಮಾಡಿ ಹೋಗೋಣ. ಅವಸರ ಮಾಡ್ಬೇಡಿ ಇರ್ರಿ. ಇದನ್ನ ಪ್ಯಾಕ್ ಮಾಡಿ. ಓಕೆ ಮೇಡಮ್. ಈ ಅಮ್ಮನ್ಗೆ ಹುಚ್ಚಿಡ್ತಿದ್ಯೇನ್ರಿ? ಈ ಸೂಟಿನ ಬೆಲೆ 9,000 ರೂಪಾಯಿ. ನನ್ನ ಸ್ಯಾಲರಿಯಲ್ಲಿ ಕಟ್ ಮಾಡ್ಕೊಳ್ತೀನಿ. ನಿಮ್ಮಂತ ನಾಯಿಗಳಿಗೆ ಕೊಡಲ್ಲ. ರೀ, ನೀವ್ ಮಾತಾಡ್ತೀರಾ? ನಾನ್ ಮಾತಾಡ್ಲಾ? ನಾನ್ ಮಾತಾಡ್ತೀನಿ ಬಾರೆ. ಸ್ನೇಹ, ತುಂಬಾ ಅತಿಯಾಗಿ ಆಡ್ತಾ ಇದೀಯ ಸ್ನೇಹ. ಯಾರ ಶಾಪ ಇದು? ರಾಯರಿಗೆ ನನ್ನ ಹೆಸರು ಬೇರೆ ಜ್ಞಾಪಕ ಇದೆ. ರೀ, ಅವಳ ಹೆಸರು ಸ್ನೇಹ ಅಂತ ನಿಮಗ್ ಹೇಗ್ರಿ ಗೊತ್ತು? ಅದು ಬಂದ್ ಕೂಡ್ಲೆ ಫ್ರೆಂಡ್ಶಿಪ್ ಮಾಡಿದ್ಲಲ್ಲ, ಅದಕ್ಕೆ ಸ್ನೇಹ ಇರ್ಬೋದು ಅಂತ ಗೆಸ್ ಮಾಡಿದೆ. ಕಣ್ಣಲ್ಲಿ ಕಣ್ಣಿಟ್ಟು ಹೇಳು, ನನ್ನ ಹೆಸರನ್ನ ಗೆಸ್ ಮಾಡಿ ಹೇಳ್ದ್ಯಾ? ಹಂಗಲ್ಲ, ಪ್ಲೀಸ್ ಏನು ಹೇಳ್ಬೇಡ. ಇಲ್ಲಿ ನೋಡಿ ಮೇಡಮ್, ನೀವ್ ಮದ್ವೆ ಆಗೋಕ್ಕೂ ಮುಂಚೆ ನಾನು ಅವನು 5 ವರ್ಷ ಲವ್ ಮಾಡಿದ್ವಿ. ಅಯ್ಯೋ 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 ಮಂಗಳಕ್ಕ, ನನ್ನ ಬದುಕು ಬಸ್ ಸ್ಟ್ಯಾಂಡ್ ಆಗೋಯ್ತಲ್ಲ ಅಕ್ಕ. ಸೆಕೆಂಡ್ ಹ್ಯಾಂಡ್ ಸೈಕಲ್ನೇ ಮುಡ್ದವಳಲ್ಲ, ಇನ್ನು ಸೆಕೆಂಡ್ ಹ್ಯಾಂಡ್ ಗಂಡ ಸಿಕ್ಬಿಟ್ನಲ್ಲ ಅಪ್ಪ. ಮಂಗಳವ್ರೆ, ಅದೇನಾಯ್ತು ಅಂತ ಕೇಳಿ ಇಲ್ಲಿ. ಮಾತಾಡ್ಬೇಡಿ ನೀವು. ಅಲ್ಲ ರೀ, ಅವಳಿನ ಇಷ್ಟಪಟ್ರಿ ಅಂದ್ಮೇಲೆ ನನ್ನನ್ ಯಾಕ್ರಿ ಮದ್ವೆ ಆದ್ರಿ? ಅದೊಂದ್ ದೊಡ್ಡ ಕತೆ ಮಂಗಳವ್ರೆ. ಏನ್ ಹೇಳಿ? ನನಗಾಗ್ದಿರೋ ವಿಲನ್ ಒಬ್ರು ಹೊತ್ತಲ್ಲಿ ನನ್ ತಲೆ ಮೇಲೆ ಪಾಟ್ ಹಾಕ್ಬಿಟ್ರು. ಅವತ್ತಿನ ನನಗೆಲ್ಲ ಮರ್ತೋಯ್ತು. ಈಗ ಅವ್ರ ಮುಖ ನೋಡಿದಾಗಲೇ ನನಗೆಲ್ಲ ನೆನಪಾಗಿತ್ತು ಮಂಗಳವ್ರೆ. ಸಾರಿ ರೀ, ಸಾರಿ. ನಾನ್ ನಿಮ್ಮ ಮೇಲೆ ಅನುಮಾನ ಪಟ್ಬಿಟ್ಟೆ ರೀ. ದಯವಿಟ್ಟು ನನ್ನ ಕ್ಷಮಿಸ್ಬಿಡ್ರಿ, ಕ್ಷಮಿಸ್ಬಿಡಿ. ಈ ತಪ್ಪಿಗೆ ಶಿಕ್ಷೆ ಹೊಡಿರಿ. ಬೇಡ ಮಂಗಳವ್ರೆ, ಹೊಡಿರಿ. ಬೇಡ ಮಂಗಳವ್ರೆ, ಬೇಡ ಮಂಗಳವ್ರೆ, ಬೇಡ ಬೇಡ ಮಂಗಳವ್ರೆ. ಏನ್ರಿ ಮಾಡ್ತಾ ಇದ್ದೀರಾ? ನನಗೆ ನಿಮ್ಗೆ ಹೊಡೆಯಕ್ ಇಷ್ಟ ಇಲ್ಲ ಮಂಗಳವ್ರೆ, ಇಷ್ಟ ಇಲ್ಲ. ರೀ, ನೀವ್ ಇಷ್ಟೊಂದು ನೊಂದ್ಕೋಬೇಡ್ರಿ. ಅವಳ ಹತ್ರ ನಾನ್ ಮಾತಾಡ್ತೀನಿ. ಮಾತಾಡು. ಏಯ್ ಸೂಪರ್ ಡಿಲೈಟ್, ನನ್ನ ಗಂಡ ಮದ್ವೆಗಿಂತ ಮುಂಚೆ ನಿನ್ನ ಇಷ್ಟ ಪಟ್ಟಿರ್ಬೋದು, ಆದ್ರೆ ಈಗ ಅವನು ನನ್ನ ಗಂಡ, ಅವನು ನನಗ್ ಮಾತ್ರ ಸೀಮಿತ. ಇಲ್ಲ ನೋಡಿ, ನಿಮ್ಗೆ ತಾಳಿ ಕಟ್ಟಿದ್ಮೇಲೆ ಏನೇನು ಆಗಿದೆ ನಮ್ಗೆ ತಾಳಿ ಕಟ್ಟಕ್ಕಿಂತ ಮುಂಚೆನೆ ಆಗಿದೆ. ಅಂದ್ರೆ ಮನ್ಸು ಒಂದಾಗ್ಬಿಟ್ಟಿದೆ. ಅವತ್ತಿಂದ ನಾನೇ ಅವರಿಗೆ ಮೊದಲನೇ ಹೆಂಡತಿ, ಅವರೇ ನನಗೆ ಗಂಡ. ಮಂಗಳವ್ರೆ, ನಾನ್ ನಿಮ್ಗೆ ಮೋಸ ಮಾಡಿಲ್ಲ ಮಂಗಳವ್ರೆ, ಮೋಸ ಮಾಡಿಲ್ಲ. ನಾನು ಈಗಲೂ ನಿಮ್ಮನ್ನೇ ಇಷ್ಟಪಡ್ತಾ ಇದ್ದೀನಿ. ಇದು ನನ್ನ ಪ್ರಾಣಕ್ಕೆ ಪ್ರಾಣ ಆಗಿರೋ ಮಜಾ ಭಾರತದ ಗೆಳೆಯರ ಸಾಕ್ಷಿ. ಕೊನೆಗೂ ನನ್ನ ಹೆಸರನ್ನು ಕರೆದು ಬಿಟ್ಟಿಯಲ್ಲ ರಾಜೀವ. ಸಾಕ್ಷಿ ಸಿಗಡಿ, ನೀನೇನೆ ಮಾಡ್ತಾ ಇದೆಯಾ ಇಲ್ಲಿ? ನಂದು ಇದೇ ಅಂಗಡಿಯಲ್ಲಿ ಕೆಲಸ ಉಂಟು ರಾಜೀವ. ಯಾರಮ್ಮ ನೀನು? ನಿಂದು ಗಂಡ, ನಿಂದು ಲವರು ಅಂತ ಆಗಿಂದ ಬಡ್ಕೊಂತಿದ್ದೀರಲ್ಲ, ನಿಮ್ಮಿಬ್ರಿಗಿಂತ ಮುಂಚೆ ಅವನು ಲವ್ ಮಾಡಿದ್ದು ನನ್ನ. ಚೀಟರ್ ಅಲ್ಲ, ಚಿಲ್ಲರು. ನನ್ನ ಮಗನೇ, ಅವನ್ನ ಲವ್ ಮಾಡ್ತೀನಿ ಅಂತ ಹೇಳಿ ಇಲ್ವಲ್ಲ ನನ್ಗೆ. ನಾನು ಅವಳು ಲವ್ ಮಾಡಿಲ್ಲ. ಈ ಸಿಗಡಿ ಮೇಲೆ ಲವ್ ಆಗುತ್ತಾ? ಜಸ್ಟ್ ಅಟ್ರಾಕ್ಷನ್ ಅಷ್ಟೇ. ಜಸ್ಟ್ ಅಟ್ರಾಕ್ಷನ್ ಆಗಿದ್ದಕ್ಕೆ 21 ಗ್ರಾಮ್ ನೆಕ್ಲೆಸ್ ತಂದು ಕೊಟ್ಟ ರಾಜೀವ. 21 ಗ್ರಾಮ್ ನೆಕ್ಲೆಸ್ ಅಮ್ಮ, ಅದು ಇದ ನೋಡು. ಮಂಗಳಕ್ಕ, ನೋಡ್ದ ಈ ಅನ್ಯಾಯನ? ನನ್ನ ಗಂಡ ಒಂದೇ ಒಂದು ಗಾಳ ಹಾಕಿ ಸಮುದ್ರದಲ್ಲಿರೋ ಮೀನೆಲ್ಲ ಹಿಡ್ದವನಲ್ಲ ಯಪ್ಪ.